ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನೀವೆಲ್ಲರೂ ಹೇಗಿದ್ದೀರಿ? ಚಂದ ಓದಿರಿ ಅಂತ ಅನ್ಕೊಳತ್ತೀನಿ ಫ್ರೆಂಡ್ಸ. ಬನ್ನಿ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಫ್ರೆಂಡ್ಸ, ಇದು ಏನಂದ್ರಪ್ಪ, ಇಡ್ಲಿ ರವಾ ಹಿಟ್ಟು ರೀ. ರೆಡಿಮೇಂಟೇ ಇಡ್ಲಿ ರವಾ ಹಿಟ್ಟು ತಂದಿರಿ ಫ್ರೆಂಡ್ಸ್. ನಾವು ಇವತ್ತು ಇಡ್ಲಿ ಮಾಡತ್ತೀವಿ ರೀ ಫ್ರೆಂಡ್ಸ್. ನಾವು ನೋಡ್ರಿ, ಇದ್ರೊಳಗೆ ಮಮ್ಮಿ ಇದು ಇಡ್ಲಿ ಹಾಕಿಟ್ಟಾರಿ. ಈಗ ಇದು ಆಲ್ಮೋಸ್ಟ್ ಆಲ್ ಇಡ್ಲಿ ಬಂದಿರ್ಬೇಕು ರೀ. ಇದ್ರೊಳಗೆ ಏನ್ರಿ ಸಾಂಬಾರು ಮಾಡತ್ತೀವಿ ರೀ. ಇದ್ರೊಳಗೆ ತೊಗರಿ ಬ್ಯಾಳಿ ಮತ್ತು ಅರಿಶಿಣ ಹಾಕಿ ಇದು ಇಟ್ಟಾರಿ ಮಮ್ಮಿ ಕುದಿಸ್ಲಾಕ್ರಿ. ಇದು ಇಡ್ಲಿ ರೀ. ಇದು ತೆಗಿತೀನಿ ರೀ, ಆಗ್ಯಾವೇನ ಇಡ್ಲಿ ಅಂತ್ರಿ. ಸಾಂಬಾರು ರೆಸಿಪಿ ತೋರಿಸ್ತಾರ್ರಿ ಮಮ್ಮಿ ರೀ. ನೋಡಿರಿ ಫ್ರೆಂಡ್ಸ್, ನಮ್ಮ ಅಕ್ಕ ಈಗ ತೆಗಿದಿಲ್ಲ ಬಿಟ್ಟಂತೀರಿ. ಅಕ್ಕ ಇಡ್ಲಿ ರೆಡಿ ಆಗ್ಯಾವು? ಹಾಂ, ರೆಡಿ ಆಗ್ಯಾವ. ತೆಗಿಬೇಕಿಲ್ಲ ಈಗ. ಇವಾಗ ನೋಡ್ರಿ ಫ್ರೆಂಡ್ಸ, ನಾ ಇಡ್ಲಿ ತೆಗಿಯತ್ತೀನಿ ನೋಡ್ರಿ. ಎಷ್ಟು ಸಾಫ್ಟ್ ಆಗಿ ಬಂದವ ನೋಡ್ರಿ. ಒಂದು ತೆಗಿದು ತೋರಿಸ್ತೀನಿ ನಮ್ರಿ. ನೋಡಕ್ಕ ಎಷ್ಟು ಚಂದಾಗಿ ಬರತ್ತಾವ ಇಡ್ಲಿ. ಹಾಂ ನೋಡ್ರಿ ಫ್ರೆಂಡ್ಸ, ಇಡ್ಲಿ ತೆಗಿಯತ್ತೀನಿ ನೋಡ್ರಿ. ಮಮ್ಮಿ ಈಗ ಫ್ರೆಶ್ನಪ್ ಆಗಿ ಬಂದ್ರೆ ನೋಡ್ರಿ ಫ್ರೆಂಡ್ಸ. ಮಮ್ಮಿ ಈಗ ಸಾಂಬಾರು ಮಾಡತ್ತಾರ ನೋಡ್ರಿ ಮಮ್ಮಿ ರೀ. ಏನೇನು ಮಮ್ಮಿ ಸಾಂಬಾರು ಮಾಡಕ್ಕೆ ಏನೇನು ತೊಗೊಂಡು? ಇದೇನು ಮಮ್ಮಿ? ಇದು ನೋಡ್ರಿ ಫ್ರೆಂಡ್ಸ. ಇದ್ರೊಳಗೆ ಮಮ್ಮಿ ನೀ ತೊಗರಿ ಬ್ಯಾಳಿನೇ ಹಾಕಿದಿಲ್ಲ? ತೊಗರಿ ಬ್ಯಾಳಿ, ಸ್ವಲ್ಪ ಇದು ಅರಿಶಿಣ, ಸ್ವಲ್ಪ ಎಣ್ಣೆ ಹಾಕಿ ಕುದಿಸ್ಯಾರ ನೋಡ್ರಿ. ಈಗ ಸಾಂಬಾರು ಇದು ಮಾಡಿ. ಇವಾಗ ನೋಡ್ರಿ ಫ್ರೆಂಡ್ಸ್, ಇದು ಸ್ವಲ್ಪ ಎಣ್ಣೆ ಹಾಕಿರಿ ಮತ್ತು ಉಳ್ಳಾಗಡ್ಡಿ, ಇದು ಬೆಳ್ಳುಳ್ಳಿ ಸಾಂಬಾರು ಮಾಡಕ್ಕೆ. ಹಾಂ, ಮತ್ತೊಂದೇನು ಹಾಕಿ ಮಮ್ಮಿ ಇದ್ರಾಗ? ಅದು ಹಸಿಮೆಣ್ಸಿನ್ಕಾಯಿ ಕೆಂಪಾಗಿರ್ತಾವಲ್ಲ, ಹಸಿಮೆಣ್ಸಿನ್ಕಾಯಿ 3 ತೊಗೊಂಡೇನಿ. ಹಾಂ, ಯಾಕಂದ್ರೆ ಹೆಚ್ಚು ಖಾರ ತಿನ್ನಲ್ಲ ನೀವು. ಈಗ ಟಮಾಟಿನ ಸ್ವಲ್ಪ ಕೊತ್ತಂಬರಿ ಹಾಕೊಂಡು ಚೆನ್ನಾಗಿ ಅದು ಫ್ರೈ ಮಾಡ್ಕೊಳ್ರಿ. ಹಸಿ ವಾಸನೆ ಹೋಗುತ್ತಾನ. ಉಳ್ಳಾಗಡ್ಡಿ ಹಸಿ ವಾಸನೆ ಹೋಗುತ್ತಲ್ಲ. ಟಮಾಟಿ ಸ್ವಲ್ಪ ಮೆತ್ತಗೆ ಹಾಕ್ಬೇಕಲ್ಲ. ಧನಿಯಾ ಪುಡಿ, ಧನಿಯಾ ಪೌಡರ್ ಮತ್ತು ಇದು ಹಚ್ಚಿ ಖಾರದ ಪುಡಿ. ಹಾಂ, ಸ್ವಲ್ಪ ಖಾರ ಇಟ್ಟರೆ ಕಷ್ಟ ಹಾಕೋದು. ಚೆನ್ನಾಗಿ ಇದನ್ನು ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ರಿ. ಸ್ವಲ್ಪ ಉಪ್ಪು ಹಾಕೊಳ್ಳೋಂಗ್ರಿ. ಇವಾಗ ನೋಡಿ ಫ್ರೆಂಡ್ಸ, ಇದು ರುಬ್ಕೋಬೇಕಿಲ್ಲ ಮಮ್ಮಿ ಇದು. ಇವಾಗ ನೋಡ್ರಿ ಫ್ರೆಂಡ್ಸ, ಇದು ಈ ಮಸಾಲೆ ರುಬ್ಕೊಂಡು ಬರೋದು. ಹಾಂ, ಇಡ್ಲಿ ಸಾಂಬಾರು ರೆಡಿ ಮಾಡ್ಕೊಂಬ್ರಿ. ಹಾಕೊಂಡ್ರಿ, ಇದಕ್ಕೆ ಉಳ್ಳಾಗಡ್ಡೆ ಹಾಕೊಳ್ರಿ ಸಾಂಬಾರು ಮಾಡಕ್ರಿ. ಸ್ವಲ್ಪ ಕರಿಬೇವು ಹಾಕೊಳ್ರಿ. ಏನು ಮಾಡಾಕತ್ತಿ ಅಕ್ಕ ಈಗ? ಖುಷಿ ಅಕ್ಕ ಗಿಲೇಟ್ ಹಾಕಕತ್ತಿತ್ತಂತ. ನೋಡಿ ಫ್ರೆಂಡ್ಸ, ಮಮ್ಮಿ ಉಳ್ಳಾಗಡ್ಡಿ ಮತ್ತು ಕರಿಬೇವು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳಕತ್ತಾರ್ರಿ. ಸ್ವಲ್ಪ ಇದ್ರಾಗ ಅರಿಶಿಣ ಹಾಕೊಂಡ್ರಿ. ಇದ್ರ ಬಿಟ್ಕೊಂಡಿದ್ದೀವಲ್ರಿ ಪೇಸ್ಟ್ ಇದ್ರೊಳಗೆ ಹಾಕೊಂಡ್ರಿ. ನೋಡಿ ಫ್ರೆಂಡ್ಸ, ಇದು ಬ್ಯಾಳಿ ಕುದಿಸ್ಕೊಂಡು ಇಟ್ಟಿದ್ದೀವಲ್ರಿ, ತೊಗರಿ ಬ್ಯಾಳೆ ರೀ. ಈಗ ಅದ್ರೊಳಗೆ ಸಾಂಬಾರೊಳಗೆ ಹಾಕೊಂಬ್ರಿ. ನೋಡ್ರಿ, ನಮ್ಮ ಸಾಂಬಾರು ರೆಡಿ ಆಗತ್ತೈತ್ರಿ. ಇಡ್ಲಿ ಸಾಂಬಾರು ರೀ. ಇದ್ರೊಳಗೆ ನೀರು ಹಾಕೋಬೋದಂತ ಇದ್ರ ಬಿಟ್ಕೊಂಡಿದ್ದೀವಲ್ರ ಮಿಕ್ಸಿ ಒಳಗೆ, ಇದ್ರೊಳಗೆ ನೀರು ಹಾಕಿ. ಹಾಂ, ಇವಾಗ ನೋಡ್ರಿ ಫ್ರೆಂಡ್ಸ, ನಮ್ಮ ಸಾಂಬಾರ್ನು ರೆಡಿ ಐತ್ರಿ ಇಲ್ಲಿ. ಇವಾಗ ಫ್ರೆಂಡ್ಸ ನೋಡ್ರಿ, ಇಡ್ಲಿನೂ ರೆಡಿ ಆಯ್ತು ನೋಡ್ರಿ. ಈಗ ಈಕೆ ನಮ್ಮ ಖುಷಿ ಟಿಫಿನ್ ಕಟ್ಕೊಳಕ ನೋಡ್ರಿ. ನಾನು ನಾಷ್ಟ ಮಾಡಿ ಟಿಫಿನ್ ಕಟ್ಕೊಂಡ್ರಿ ತಲಿಕ್ಕೊಂಡು ಸ್ಕೂಲಿಗೆ ಹೋಗ್ಬಿಡ್ತೀನಿ ರೀ. ನೋಡ್ರಿ ಫ್ರೆಂಡ್ಸ್, ಇವಾಗ ಹೋಟೆಲ್ದಾಗ ಮಾಡ್ತಾರಲ್ರಿ, ಅದು ಸ್ವಲ್ಪ ಸ್ವೀಟ್ ಇರ್ತೈತಲ್ರಿ ಸಾಂಬಾರು. ಅದೇ ಥರ ಸ್ವಲ್ಪ ಸಕ್ಕರೆ ಹಾಕೊಳ್ಳಮ್ರಿ. ಇದನ್ನು ಸ್ವೀಟ್ ಆಗ್ತೈತ್ರಿ ಸಾಂಬಾರು ರೀ. ಹಾಂ, ನೋಡಿರಿ ಫ್ರೆಂಡ್ಸ್, ಈಗ ನಮ್ಮ ನಾಷ್ಟ ರೆಡಿ ಆಗಿತ್ತು ರೀ. ಇಡ್ಲಿ ಮತ್ತು ಸಾಂಬಾರು. ನಮ್ಮ ನೇಹಾ ಮತ್ತು ಆಲಿಯಾ ಈಗ ನಾಷ್ಟ ಮಾಡಕತ್ತಾರೆ ನೋಡ್ರಿ. ನಮ್ಮ ಆಲಿಯಾಗ ನಿನ್ನೆ ರಾತ್ರಿ ದವಾಖಾನಿಗೆ ಕರ್ಕೊಂಡು ಹೋಗಿದ್ದೀರಿ ಫ್ರೆಂಡ್ಸ್. ಅಕ್ಕಿಗೆ ತೋರಿಸ್ಕೊಂಬಂದೀನಿ ನೋಡ್ರಿ. ಈಗ ನಾಷ್ಟ ಮಾಡಿ ಅವರು ಈಕಿ ನೇಹಾ ಹೋಗ್ತಾಳ್ರಿ, ಆಲಿಯಾ ಹೋಗಲ್ರಿ. ಯಾಕಂದ್ರೆ ಆಕಿಗೆ ಆರಾಮಿಲ್ಲಲ್ರಿ, ಆಕಿ ಹೋಗಲ್ರಿ. ಮಾಡಿ ನಾಷ್ಟ ಮಾಡು, ಚಾ ಕೊಡ್ತೀನಿ, ಚಾ ಕುಡಿದು ಹೋಗತ್ಯಾ? ಟೈಮ್ ಆದ ಇರ್ತು.